ಏನು ತೊಂದರೆ ಏನಿಲ್ಲ, ಇದೇ ಅವಧಿಯಲ್ಲಿ ತಗೋತಾರೆ. ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಅಲ್ಲಿ ಅಲ್ಲೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊತೀನಿ. ನಾವು ವ್ಯವಸ್ಥಿತವಾಗಿ ಯಾರನ್ನಾದರೂ ಮುಗಿಸ್ಬೇಕು ಅಂತಲೇ ನಮಗೇನು ವಿದ್ಯೆ ಬರೋಲ್ಲ ಅಂತಲ್ಲ, ನಮಗೂ ಬರ್ತದೆ. ಆದರೆ ನಾವು ಮಾಡೋಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡಬೇಕು? ಅದಕ್ಕೆ ಅದೇ ಸಮಯ ಯಾರ ಜನಗಳಿಗೆ ಏನಾದರೂ ಒಳ್ಳೇದು ಮಾಡೋವಂಥದ್ದಕ್ಕೆ ಉಪಯೋಗ ಮಾಡೋಣ ಅಂದ್ಕೊಂಡು ನಾನು ಸಮಯ ಯಾವುದಕ್ಕೆ ಉಪಯೋಗ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು ಅನ್ನೋದು ತೀರ್ಮಾನ ಮಾಡಿ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡೋಣ ಅಂತ ಇದ್ದೀನಿ ಅಷ್ಟೇ. ಕಾಣದ ಕೈ ಕೆಲಸ ಮಾಡಿದೆ ಮತ್ತೆ ಹೆಂಗೆ ಏಕಾಏಕಿ ತೀರ್ಮಾನ ಬರಬೇಕಂದ್ರೆ ಏನಪ್ಪ, ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅವರು ಮನೆಯಿಂದ ವಿಧಾನಸೌಧಕ್ಕೆ ಬರೋ ಅಷ್ಟೊತ್ತಿಗೆ ನೀವು ಮಾಧ್ಯಮ ತೋರಿಸಿದ್ರಿ, ಕಾರಲ್ಲೇ ಬಾಗ್ಲಾಕೊಂಡು ಮಾತಾಡ್ತಾ ಇದ್ರಲ್ಲ, ಅದೇ ವಿಷಯ. ಕಾರಲ್ಲಿ ಬಾಗ್ಲಾಕೊಂಡು ಒಂದು 20 ನಿಮಿಷ ಕಾರಲ್ಲೇ ಮಾತಾಡಿದ್ದಾರೆ. ಪಾಪ ಅವರು ಹೈಕಮಾಂಡಿಗೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೈಕಮಾಂಡ್ನವ್ರು ಇಲ್ಲ ತೀರ್ಮಾನ ಆಗಿದೆ ಅಂತ ಅಂದಮೇಲೆ ಅವರು ವಿಧಿ ಇಲ್ಲ, ಹಿಂಗಿದೆ ಕಣೆ ಅಂದರು. ಆಯಿತು ಬಿಡಿ ಸರ್, ಹೋಗಲಿ, ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ನಮಗೇನೀಗ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾರೆ, ಜನಪರವಾಗಿ ಕೆಲಸ ಇದೆ, ಗ್ಯಾರಂಟಿಗಳು ಇವೆಲ್ಲ ಜನಗಳಿಗೆಲ್ಲ ಮುಟ್ಟಿದ್ದಾವೆ. ಅಭಿವೃದ್ಧಿ ಕೆಲಸಗಳು ನಾವೆಲ್ಲ ನಿರೀಕ್ಷೆ ಮಾಡೋ ವೇಗದಲ್ಲಿ ನಡೀದೇ ಇರ್ಬೋದು, ಆದರೆ ಯಾವುದೇ ನಿಂತಿಲ್ಲ. ಈಗ ಅವರು ಎಲ್ಲ ಕಡೆ ಹೋದಾಗ 500 ಕೋಟಿ 1000 ಕೋಟಿವರೆಗೂ ಕಾಮಗಾರಿಗಳನ್ನೆಲ್ಲ ಮಂಜೂರು ಮಾಡಿ ಅವಕ್ಕೆಲ್ಲ ಶಂಕುಸ್ಥಾಪನೆ ಮಾಡ್ತಾ ಇಲ್ವಾ? ಈಗ ನಮ್ಮಲ್ಲೂ ಕೂಡ ನೋಡಿ, ಕೆರೆಗೆ ನೀರು ತುಂಬಿಸೋದು 300 ಕೋಟಿ ಇದು ಕೆಲಸ, ಅದು ಈಗಾಗಲೇ ನಡೀತಾ ಇದೆ ನಮ್ಮಲ್ಲಿ. ಮತ್ತು ಈ ನಮ್ಮಲ್ಲಿ ಇಲ್ಲಿ ಅಮೃತ್ ಇದರಲ್ಲಿ ಮತ್ತು ಟೌನಲ್ಲಿ ರೋಡ್ಗಳ ಕೆಲಸ ಎಲ್ಲ ಶುರುವಾಗಿದ್ದಾವೆ. ಮತ್ತು ಹಳ್ಳಿಗಳಲ್ಲೂ ಕೂಡ ಎಲ್ಲೆಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಅದೇನೋ ಎಲ್ಲ ಸ್ಕೀಮ್ಗಳು ಬೇರೆ ಬೇರೆ ಹೆಸರುಗಳು ಇಟ್ಕೊಂಡವ್ರೆ. ಹಳ್ಳಿಗಳಲ್ಲೂ ಕೂಡ ರಸ್ತೆಗಳು ಅವೆಲ್ಲ ಮಾಡ್ತಿದ್ದಾರೆ. ಈಗ ಸೋಮಣ್ಣ ಲೋಕಸಭಾ ಸದಸ್ಯರಾಗಿ ನಮ್ಮ ಪ್ರತಿನಿಧಿ ಆದ ಮೇಲೆ ನಮಗೆ ಸುಮಾರು ಈಗಾಗಲೇ ಒಂದು 18, 26, 20, 30 ಕೋಟಿಯಷ್ಟು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿಸ್ಕೊಟ್ಟಾರೆ ಕೇಂದ್ರದಿಂದ. ಅಲ್ಲಿ ಮುದ್ದೇನಹಳ್ಳಿ ಹತ್ರ ಒಂದು ಬ್ರಿಡ್ಜು 18.5 ಕೋಟಿ, 18 ಕೋಟಿ 34 ಲಕ್ಷ ಏನೋ. ಇನ್ನೊಂದು 8 ಕೋಟಿ ಯಾವುದದು, ಅಲ್ಲಿ ಒಂದು ಕಲ್ದೇಪುರದ್ದು ಒಂದು ರಸ್ತೆ, ಇನ್ನೊಂದು 3 ಕೋಟಿ, ಇಲ್ಲೊಂದು 3 ಕೋಟಿ.